ನಮಸ್ಕಾರ ನಮಸ್ಕಾರ ನಮಸ್ಕಾರ. ಈ ಸೋಕಾಲ್ಡ್ ದರ್ಶನ್ ಸಾಕಿರೋ ಒಂದಷ್ಟು ಗೂಂಡಾಗಳು ಅತಿಯಾಗಿ ಬಾಲಾನ ಬಿಸ್ತಾ ಇದ್ದಾರೆ. ಏನ್ರ ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಅವನಿಗೇನೋ ಪ್ರಥಮಲ್ಲಿ ಊಟ ಗೀಟ ಮಾಡ್ತಾ ಇದ್ರೆ ಏನೋ ಜೈಡಿ ಬಾಸ್ ಹೇಳ್ಬೇಕಾ? ಯಾಕಲ್ಲಿ ಗಂಚಲಿ ನಿಮ್ಗೆ? ಯಾಕೆ ಗಂಚಲಿ? ಏನು ಅವನೇನು ಡಾನ್? ಏನು ಅವನು ದರ್ಶನ್ ಡಾನ? ನೀವೇನು ಡಾನ್ ಶಿಷ್ಯ ಅಂದ್ರ? ಪೊಲೀಸ್ ಕೈಯಲ್ಲಿ ಬಿಸಿ ಮುಟ್ಟಿಸ್ಬೇಕೇನ್ರ? ಏಯ್ ದುರಂಕಾರಿಗಳ, ಅವನ್ ಪ್ರಥಮ ಇನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಏನೋ? ನೀನು ಪ್ರಥಮ ಹತ್ರ ಹುಡ್ಕೊಂಡೋಗಿ ಡಿ ಬಾಸ್ ಅನ್ಸ್ಬೇಕಾ? ಯಾವ ಜಾಂಡಾಗ ಅವ್ನು ಡಿ ಬಾಸ್ ಅವನ? ಡ್ರಗ್ ಪೆಡ್ಲರ್ಗಳ, ಗೂಂಡಾಗಳ, ಡ್ರಗ್ ಪೆಡ್ಲರ್ಗಳ, ಪುಡಾರಿಗಳ. ನಿಮಗಾನ ಪೊಲೀಸ್ ಲಾಠಿ ಏಟು ಬಿದ್ದಿಲ್ಲ, ಪೊಲೀಸ್ ಬೂಟು ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ. ಏನ್ರು ಅನ್ಕೊಂಬಿಟ್ಟಿದ್ದೀರಾ? ಏನ್ ಕರ್ನಾಟಕ ಸ್ಟೇಟ್, ಏನ್ UP ಸ್ಟೇಟ್ ಅನ್ಕೊಂಬಿಟ್ಟಿದ್ದೀರಾ? ನಿಮ್ ಗುಂಡಾಯಿಸಮ್ ಮಾಡಕ್ಕೆ? ಗೂಂಡಾಗಳೇನೋ ನೀವು? ಗೂಂಡಾಗಳ? ಪ್ರಥಮ್, ನಿನ್ಗೇನು ಬುದ್ಧಿ ಇಲ್ವಾ? ಒಂದು ಕಂಪ್ಲೇಂಟ್ ರೈಸ್ ಮಾಡೋಕ್ಕಾಗಿಲ್ಲ. ಈ ಗೂಂಡಾಗಳಿಗೆಲ್ಲ ಸೊಪ್ಪಾಕ್ರೆ ಕರ್ನಾಟಕನ ಗೂಂಡಾ ರಾಜ್ಯ ಮಾಡಿರ್ತಾರೆ ಇವರು. ಅವಳಿಗಂತೂ ಬೇಲ್ ಕ್ಯಾನ್ಸಲ್ ಮಾಡಿಸ್ತೀವ, ಬರ್ದಿಟ್ಕೊಳ್ಳಿ. ಅವನ ಗಾನ ಮತ್ತೆ ಇದು ಮೆಡಿಕಲ್ ಬೇಲ್ನ ಕ್ಯಾನ್ಸಲ್ ಮಾಡಿಸಿ ಒಳಗಡೆ ಕಳಿಸಿಲ್ಲ. ನಮ್ಮ ಹೆಸರು ಕೂಡ ಜಗದೀಶ್ ಎಲ್ಲ ಕಾಣಲಿ. ಈ ಮಟ್ಟಿಗೆ ಅಹಂಕಾರನ ನಿಮ್ಗೆ? ಅವನ ಹೆಸರು ಹೇಳ್ಕೊಂಡು ಏನು ಅವನೇನು ಡಾನ್ ಅನ್ಕೊಂಡ್ಬಿಟ್ಟಿದ್ದ ಬೆಂಗಳೂರಿಗೆ? ಏನ್ ಬೆಂಗಳೂರು ಡಾನ್ ಅವನು? ಕರ್ನಾಟಕ ಡಾನ್ ಅವನು? ಕೊಲೆ ಆರೋಪಿ ಅವನು. ಯಾವ್ದೋ ಕೊಲೆ ಮಾಡಿಸಿ ಯಾರ್ಕ ಇಲ್ಲೋ ತಗಲಾಕೊಂಡು ಇವತ್ತು ಜೈಲಲ್ಲಿ ಬಿದ್ದವನೆ. ಅವನ ಹೆಸರು ಹೇಳ್ಕೊಂಡು ಗೂಂಡಾಯಿಸಮ್ ಮಾಡ್ತೀರೇನೋ? ಪ್ರಥಮ್, ಇದನ್ನ ಹೊಡ್ಕೊಲ್ಲ, ಕಂಪ್ಲೇಂಟ್ ರೈಸ್ ಮಾಡು, ನಾನು ಓಡಾಕ್ಸ್ತೀನಿ. ಪ್ರಥಮ್, ನಾನ್ ಗ್ಯಾರಂಟಿ, ನಾನು ಓಡಾಕ್ಸ್ತೀನಿ ಇವ್ರನ್ನ. ಇದು ಸಂವಿಧಾನ ಬದ್ಧವಾದಂತ ರಾಷ್ಟ್ರ. ಇವತ್ತು ಕೂಡ ಸಂವಿಧಾನ ಬದುಕಿದೆ. ಯಾವನೊಬ್ಬ ಗೂಂಡ, ಒಬ್ಬ ಕೊಲೆಗಾರನ್ಗೆ ಎದುರುವಂತ ಜಾಯಮಾನಿನ ಅವಶ್ಯಕತೆ ಇಲ್ಲ. ಇವತ್ತು ಕೂಡ ನಮ್ಮ ದೇಶದ ಸಂವಿಧಾನ ಜೀವಂತವಾಗಿದೆ, ವ್ಯವಸ್ಥೆ ಜೀವಂತವಾಗಿದೆ. ಎಷ್ಟರ ಅಹಂಕಾರಲ್ಲಿ ಏನು ಡಿ ಬಾಸ? ಯಾವ ಡ್ರಗ್ ಬಾಸ್ ಅವನು? ಅವನು ಡಿ ಬಾಸ್ ಅಲ್ಲ, ಅವನು ಡ್ರಗ್ ಬಾಸ್. ಅವನು ನಿಮ್ಮ ಕೈಯಲ್ಲಿ ಡ್ರಗ್ ದಂಧೆ ಮಾಡಿಸ್ತಾರವನು. ಅಲ್ಲ, ನಿಮ್ಮ ಯೋಗ್ಯತೆಗಳು ಬಿಡಿ ಬಿಡಿಯಾಗಿ ಬಿಚ್ಚಿಡ್ಬೇಕೇನ್ರಲ್ಲಿ? ಬಿಚ್ಚಿಡ್ಬೇಕಾ? ಹಾಯ್ ಹಾಯ್ ಹಾಯ್. ಇವನು ದರ್ಶನ್ ಫ್ಯಾನ್ಗಳು ಮಾಧ್ಯಮದ ಮೇಲೆ ಎರಗುತ್ತಾರೆ, ಸಿಕ್ಕದವ್ರಿಗೆಲ್ಲ ಟ್ರೋಲಿಂಗ್ ಮಾಡ್ತಾರೆ. ನೆನ್ನೆ ಅವನ ಪ್ರಥಮ, ಆ ಬಿಗ್ ಬಾಸ್ ಅಲ್ಲಿರೋ ಪ್ರಥಮ ಎಲ್ಲೋ ಹೋಗಿ ಕೂತ್ಕೊಂಡಿದ್ರೆ ಊಟಕ್ಕೆ ಡಿ ಬಾಸ್ ಅಂತೆ. ನನ್ನ ಜಾಂಡಾ ಬಾಸ್ ಅವನು. ಅವನ್ ಬಾಸ್ಗೆ ನನ್ನ ಹೇಳ್ದಲ್ಲ, ಬೂಟ್ ಸೈಜ್ 11 ಮಕ್ಕಳ. ನಿಮ್ಗೆ ಇನ್ನ ಪೊಲೀಸ್ ಅವ್ರ ಲಾಠಿ ಬೂಟೇಟ್ ನೋಡಿಲ್ಲ ನಿಮ್ಗೆ? ಪೊಲೀಸ್ ಅವ್ರ ಲಾಠಿ ಬೂಟೇಟು ಆ ರುಚಿ ತೋರಿಸಿದ್ರೆ ನಿಮ್ಗೆ. ಆಮೇಲೆ ಡಿ ಬಾಸ್ ಅಲ್ಲ, ಲಾಠಿ ಬಾಸ್ ಅನ್ಬೇಕು. ಅವಾಗ ಪೊಲೀಸರ ಲಾಠಿ ರಪ 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 ಅಂತ ಬೀಳ್ತಾ ಇದ್ರೆ ಅಯ್ಯೋ ಅಪ್ಪ ಅಂತ ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡ್ತಾರೆ ಪೊಲೀಸರು. ತಗೋ ತಿನ್ನೋ, ಆಮೇಲೆ ತಿನ್ನೋ, ಇನ್ನೋ ತಿನ್ನೋ. ಊಟ ಆಯ್ತು. ಲೇ, ಗುಂಡಾ ರಾಜ್ಯನೇನು ಇದ? ಲೇ, ಪೊಲೀಸ್ ರಾಜ್ಯ. ಅದೇ ಪೊಲೀಸರು ಮೊನ್ನೆ ಹೇಳಿದ್ನಲ್ಲ, ಮೊನ್ನೆ ರೂಪಿಸಿದೀನಿ. ಕೊಡಗೇಳಿ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಆಗೋಯ್ತು 11 FIR ಗಳಾಗಿದೆ. 11 FIR ಹಾಕೊಂಡು ರೂಪಿಸಿದೀನಿ ನಿಮ್ಮನ್ನ. ಈಗ ಅವನ ಪ್ರಥಮ ವಿಚಾರಕ್ಕೆ ಹೋಗಿದ್ದೀರಾ? ನಾನ್ ರೂಪಿಸ್ತೀನಿ ಇವಾಗ. ನಿಮ್ಮ ಗಾನ ಲಾಠಿ ಏಟು ಬೂಟ್ ಏಟು ಕೊಡ್ಸಿಲ್ಲ ನಿಮಗೆ. ಕಾನೂನು ರುಚಿ ತೋರಿಸಿಲ್ಲ. ಏನ್ ಅನ್ಕೊಂಡಿದ್ದೀರಾ ನೀವು? ಈ ಕೋತಿ ಆಟ, ಈ ಚಮಚ ಆಟ ನೋಡಕ್ ಚೆನ್ನಾಗಿರ್ತದಷ್ಟೇ.
ಬೂಟ್ ಸೈಜು 11, ನನ್ನ ಬೂಟ್ ಸೈಜು 11, ಬೂಟ್ ಸೈಜ್ 11. ರುಚಿ ನೋಡ್ಬೇಕಾ? ಬೂಟ್ ಸೈಜ್ ನೋಡ್ಬೇಕೇನ್ರಲ್ಲಿ? ಯಾವನವನು ಯಾವ್ದ ಆಂಧ್ರ ಮೂಲದವನು ಏನೋ ಇಲ್ಲಿ ಹೊಟ್ಟೆ ಪಾಡಿಗೆ ಫಿಲಮ್ ಮಾಡಿದ್ರೆ ಏನು ಅವನ್ ತಲೆ ಮೇಲೆ ಇಟ್ಕೊಂಡು ನೀವು ಏನ್ ಗೂಂಡಾಯಿಸಮ್ ಮಾಡ್ತೀರೇನಲ್ಲಿ? ಹೇಳದ್ನಲ್ಲ, ನನ್ನ ಬೂಟ್ ಸೈಜು 11, ಪೊಲೀಸವ್ರ ಲಾಠಿ ಸೈಜು 1 ಮೀಟ್ರು, 2 ಮೈ ಮೇಲೆ ಬಿದ್ರೆ ಬರ್ತೈತೆ. ಹುಟ್ಟಿದ ದೇವ್ರ ನಾಪ್ಕ. ಎಚ್ಚರವಾಗಿರಲಿ, ಎಚ್ಚರವಾಗಿರಿ. ಎಚ್ಚರ ತಪ್ಪಿದ್ರೆ ಪರಪ್ಪನ ಗ್ರಹ ತೋರಿಸ್ಬಿಡ್ತೀನಿ. ಇನ್ನ ಅವ್ನು ಪ್ರಥಮ್ ಇನ್ನ ಫೋನ್ ಮಾಡಿಲ್ಲ. ನಾನ್ ಫೈಲ್ ಮಾಡಿಸ್ತೀನಿ ಕಂಪ್ಲೇಂಟ್. ಈಗ ಅವನ ಕೈಲಿ ನಾನ್ ಫೈಲ್ ಮಾಡಿಸ್ತೀನಿ. ಅದ್ ಏನ್ ಜಾಂಡ ಕಿತ್ಕೊಂಡ್ರಲ್ಲಿ. ನಿಮ್ಮ ಗಾನ ಲಾಠಿ ಏಟು ಬೂಟಿನ ಏಟು ಕೊಟ್ಟಿಲ್ಲ. ನನ್ನ ಹೆಸರು ಹೇಳ್ತೀನಲ್ಲ, ಜಗದೀಶ್ ಅಲ್ಲ, ನಾನೊಬ್ಬ ವಕೀಲ್ ಸಾಬೆ ಅಲ್ಲ. ಇನ್ನ ಜಾಂಡ ನನ್ ಏನ್ ಹೇಳದ್ನಲ್ಲ, ನನ್ನ ಎಕ್ಕಡದ ಸೈಜು ಬೂಟ್ ಸೈಜು 11, 11 ಸೈಜ್ ರುಚಿ ತೋರಿಸ್ತೀನಿ. ಆಮೇಲೆ ಪೊಲೀಸ್ ಲಾಠಿ ರುಚಿ ತೋರಿಸ್ತೀನಿ ನಿಮ್ಗೆ ಒಂದು ಸತಿ ರುಬ್ಬಿಸ್ತೀನಿ. ಎ ಡೇ ಇಸ್ ನಾಟ್ ಫಾರ್. ನಿಮಗೆ ರುಬ್ಸೋ ಅಂತ ದಿನ ತುಂಬಾ ಹತ್ರದಲ್ಲಿದೆ. ರುಬ್ಬಿಸ್ತೀನಿ ನಿಮ್ಗೆ. ನೀವೇನೋ ಅನ್ಕೊಂಡ್ಬಿಟ್ಟಿದ್ರಲ್ಲಿ? ಏನ್ ಗೂಂಡಾರಾಜ್ಯ ಅನ್ಕೊಂಡ್ಬಿಟ್ಟಿದ್ದೀರಾ? ನೀವೇನ್ ಗೂಂಡಾಗಳೇನೋ? ಸಿಕ್ಕ ಗೂಂಡಾಗಳು ನೋಡ್ಕೊಂಡು ಸುಮ್ಮನೆ ಇರಕ್ಕೆ ನೀವು? ಪೊಲೀಸ್ ಏನ್ ಮಾಡ್ತಾ ಇದೆ? ಜುಡಿಕ್ಷನ್ ಪೊಲೀಸ್ ಏನ್ ಮಾಡ್ತಾ ಇದೆ? ಗೂಂಡಾಗಳನ್ನ ಬೆಳೆಸ್ತಾ ಇದೆಯಾ? ರಾಜ್ಯ ಸರ್ಕಾರ ಇದೆಯಾ? ಸತ್ತೋಗ್ಬಿಟ್ಟಿದ್ಯಾ? ಈ ಗೂಂಡಾ ದರ್ಶನ ಶಿಷ್ಯಂದ್ರು ಒಬ್ಬ ಬಿಗ್ ಬಾಸ್ ಐ ಥಿಂಕ್ ಇವ್ರ ಮೇಲೆ ಎರಗ್ತಾನೆ ಅಂತಂದ್ರೆ ಪೊಲೀಸರು ಹೆಂಗ್ ಸುಮ್ಮನೆ ಇದ್ದೀರಾ? ಈ ಗೂಂಡಾಗಳನ್ನ ಯಾಕೆ ನೀವು ಮುಟ್ಟಿಲ್ಲ? ಈ ಗೂಂಡಾಗಳ ಮೇಲೆ ಯಾಕೆ FIR ಮಾಡಿಲ್ಲ? ಯಾಕೆ ಮಾಡ್ತಾಳೆ FIR ಪೊಲೀಸರು? ಎಸ್ ನೀವು ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀರಾ? ಎಸ್, ಮಾತುಕತೆ ಆಗಿದೆ. ವೆರಿ ಶಾರ್ಟ್ಲಿ ಹಿಂದಿ ಬಿಗ್ ಬಾಸ್ಗೆ ಹೋಗ್ತಾ ಇದೀವಿ. ಎಸ್, ಐ ಆಮ್ ಗೋಯಿಂಗ್ ಟು ಹಿಂದಿ ಬಿಗ್ ಬಾಸ್ ಅಲ್ಲ, ಬಾಲಿವುಡ್ ಬಿಗ್ ಬಾಸ್ಗೆ ಕಾಲ್ ಆಗಿದೆ. ಇನ್ವಿಟೇಷನ್ ಬಂದಿದೆ. ಐ ಥಿಂಕ್ ಫ್ರಮ್ ಮಂಡೇ, ಇಫ್ ಐ ಆಮ್ ನಾಟ್ ರಾಂಗ್, ಆಗುತ್ತೆ ಅಂತ ನಮ್ಗೆ ಅಮ್ಮ. ಬಾಲಿವುಡ್ ಬಿಗ್ ಬಾಸ್ಗೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ಎಸ್, ಅದು ಸಾಕಾರ ಆಗೋ ಥರ ಕಾಣಿಸ್ತಾ ಇದೆ. ಕರ್ನಾಟಕದಿಂದ ಹೋಗಿರುವ ಕನ್ನಡಿತಿ ಐಶ್ವರ್ಯ ರೈ ಆಗಿರ್ಬೋದು, ತದನಂತರ ಶಿಲ್ಪಾ ಶೆಟ್ಟಿ ಆಗಿರ್ಬೋದು, ಆಮೇಲೆ ನಮ್ಮ ಐ ಥಿಂಕ್ ರಶ್ಮಿಕಾ ಮಂದಣ್ಣ ಆಗಿರ್ಬೋದು. ಈಗ ಐ ಥಿಂಕ್ ಸುದೀಪ್ ಸರ್ ಕೂಡ ಐ ಥಿಂಕ್ ಹಿ ಹ್ಯಾಸ್ ಎಂಟರ್ಡ್ ಬಾಲಿವುಡ್. ಸೊ ಬಾಲಿವುಡ್ನ ಸಾಕಷ್ಟು ಜನ ಎಂಟ್ರಿ ಆಗಿದ್ದಾರೆ. ಐಶ್ವರ್ಯ, ಶಿಲ್ಪಾ ಶೆಟ್ಟಿ, ಅಫ್ಕೋರ್ಸ್ ಪ್ರಕಾಶ್ ರಾಜು, ಸುದೀಪ್ ಸರ್, ರಶ್ಮಿಕಾ ಮಂದಣ್ಣ. ಈಗ ನಮಗೂ ಒಂದು ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ನಾವು ಕೂಡ ಬಾಲಿವುಡ್ಡಲ್ಲಿ ಮಿಂಚಕ್ಕೆ ಹೋಗ್ತಾ ಇದ್ದೀವಿ. ಬಾಲಿವುಡ್ ಬಿಗ್ ಬಾಸಲ್ಲಿ ಎಂಟ್ರಿ ಆಗ್ತಾ ಇದೆ. ಎಲ್ಲ ನಿಮ್ಮ ಆಶೀರ್ವಾದ ಹೀಗೆ ಇರಲಿ. ಥ್ಯಾಂಕ್ ಯು. ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಕಂಗ್ರ್ಯಾಚುಲೇಷನ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅಂತ ಈ ಮೂಲಕ ಹೇಳುತ್ತಾ, ಎಲ್ಲೇ ಇರು ಹೇಗೆ ಇರು, ನೀನು ಕನ್ನಡವಾಗಿರು. ನಾನು ಎಲ್ಲೇ ಇದ್ರು ಹೇಗೆ ಇದ್ರು ನನ್ನ ಹೇಳ್ತಾ ಇದ್ದೀನ, ನನ್ನನ್ನು ಆಕಾಶದ ಎತ್ತರಕ್ಕೆ ನಮ್ಮ ಕನ್ನಡಿಗರು ಬೆಳೆಸಿದ್ದೀರಾ. ಆ ಋಣ ನಾವು ಯಾವಾಗಲೂ. ಥ್ಯಾಂಕ್ ಯು. ಬಾಲಿವುಡ್ಡಲ್ಲಿ ನಿಮ್ಮ ಜಗ್ಗು ದಾದಾ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಮ್ಮ ಜಗ್ಗು ದಾದಾ ಬಾಲಿವುಡ್ ಬಿಗ್ ಬಾಸ್ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಿಮ್ಮ ಆಶೀರ್ವಾದದಿಂದ ಎಲ್ಲ ಸಾಕಾರ ಆಗಲಿ ಅಂತ ಹೇಳುತ್ತಾ ಥ್ಯಾಂಕ್ ಯು. ನಾನು ಅದನ್ನು ಹೇಳೋದೇ ಮರ್ತೋಗ್ಬಿಟ್ಟೆ. ವೇಟಿಂಗ್ ಟು ಸಿ ಯು ಅಟ್ ಬಿಗ್ ಬಾಸ್ ಬಾಲಿವುಡ್. ಥ್ಯಾಂಕ್ ಯು. ಬಾಲಿವುಡ್ನ ಬಿಗ್ ಬಾಸಲ್ಲಿ ನಾವೆಲ್ಲ ಇರ್ತಾ ಇದ್ದೀವಿ. नहीं, मुझे हिंदी एकदम बराबर है. हिंदी बात करने के लिए आता है. एंड ನನಗೆ ಯಾಕೆ ಹಿಂದಿ ಬರುತ್ತೆ ಅಂತಂದರೆ, ನಾನು NCC ನಲ್ಲಿದ್ದೆ. ಪ್ಲಸ್ ನನ್ನ ವೈಫು ಶಿ ಈಸ್ ಎ ಗುಜರಾತಿ. ಹಂಗಾಗಿ ನಾನು ಆಕೆ ಹತ್ರ ಹಿಂದಿ ಮತ್ತು ಇಂಗ್ಲೀಷ್ ಮಾತಾಡ್ತಾ ಇದ್ದೆ. ಆ್ಯಂಡ್ ಐ ಆಮ್ ವೆರಿ ಫ್ಲೂಯೆಂಟ್ ವಿತ್ ಹಿಂದಿ ಆಲ್ಸೋ. ಆ್ಯಂಡ್ ಥ್ಯಾಂಕ್ ಯು. ಈ ಒಂದು ಹಿಂದಿಯ ಬಿಗ್ ಬಾಸ್ಗೆ ಎಂಟ್ರಿಯನ್ನು ಒಬ್ಬ ಕನ್ನಡಿಗ ತಗೊಳ್ತಾ ಇರೋದು ತುಂಬ ಹೆಮ್ಮೆಯ ವಿಚಾರ.
ಆ್ಯಂಡ್ ಥ್ಯಾಂಕ್ಸ್ ಅಲಾಟ್ ವಿಚಾರ ತಿಳಿಸುತ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಅಲಾಟ್. ದರ್ಶನ್ ಬಗ್ಗೆ ಮಾತಾಡಿದ್ರೆ ಶೆಡ್ ರುಚಿನ ಲೇ ಜಾಂಡ, ಆ ಶೆಡ್ ಅಂತ ಬೆಜ್ಜಾ ನೋಡಿದ್ವಿ ಬಿಡಲಿ. ನನ್ನ ಎಕಡ ಆ ಶೆಡ್ಡು ಲೇ. ಅವನು ಓನರ್ ಜಯಣ್ಣು ಗೊತ್ತು ಬಿಡ, ಅವನ ಹಿಸ್ಟ್ರಿನೂ ಗೊತ್ತು. ಇವನು ದರ್ಶನ್ ಶೆಡ್ ನೋಡವನೆ, ಆ ಶೆಡ್ ಓನರ್ದು ಅದು ಇತಿಹಾಸನೂ ನನ್ಗೆ ಗೊತ್ತೈತೆ. ಏನು ಅವನ ಜಯಣ್ಣದ ಇತಿಹಾಸ ಗೊತ್ತಿಲ್ಲ, ಎಲ್ಲ ಗೊತ್ತಾಯ್ತ ಲೇ ಪರೋಡಿಗಳ ಸ್ಟೇಟಲ್ಲಿ ಫಸ್ಟ್ ಡಾನು ಕೊಡಗೇಳಿಯಿಂದ ಕೊಟ್ಟಿದ್ದು, ಕೊಡಗೇಳಿ ಮುನೇಗೌಡ ಅಂತ. ಇಡೀ ಸ್ಟೇಟ್ಗೆ ಫಸ್ಟ್ ಡಾನು ಕೊಡಗೇಳಿ ಮುನೇಗೌಡ ಅಂತ. ಅವನ ಶಿಷ್ಯ ಅಂದ್ರೆ ಕೊತ್ವಾಲು, ಇವನು ಅರ್ಕೋಲ್ ಅವ್ನು ಸತ್ತೋದ್ನಲ್ಲ, ಅವನೆಲ್ಲ ನಮ್ಮ ಕೊಡಗೇಳಿ ಮುನೇಗೌಡ. ಅವನೇ ನಮ್ಮ ಕೊಡಗೇಳಿ ಮುನೇಗೌಡರು ಫಸ್ಟ್ ಡಾನ್ ಇನ್ನ ಇಡೀ ಕರ್ನಾಟಕ ಸ್ಟೇಟಲ್ಲಿ. 1988ರಲ್ಲಿ ದ ಫಸ್ಟ್ ಡಾನ್ ಇನ್ ಕರ್ನಾಟಕ ಕೊಡಗೇಳಿ ಮುನೇಗೌಡ ಅಂತ. ಲೇ ಆಗಿನ ಕಾಲದಲ್ಲಿ ಡಾನ್ ಕಣ ನಮ್ಮೂರ ಲೇ ಜಾಂಡ. ಇವನ್ ಯಾವನ ಆಂಧ್ರದಿಂದ ಬಂದು ನಮಗೆ ಕೊಡ್ತಾನೆ ಜಾಂಡ. ಲೇ ಅವನ ಜಯಣ್ಣ ಇತಿಹಾಸನೂ ಗೊತ್ತು, ಅವ್ರ ಇನ್ ಬ್ಯಾಕ್ ಗ್ರೌಂಡು ಗೊತ್ತು, ಅವ್ನ್ ಕಿತ್ತೋಗಿರೋ ವಿನಯ್ದು ಬ್ಯಾಕ್ ಗ್ರೌಂಡ್ ಗೊತ್ತು. ನನ್ನ ಜಾಂಡ ಫ್ಯೂಚರ್ CM ಕ್ಯಾಂಡಿಡೇಟ್ ಅಲ್ಲಿ ಒಬ್ಬೊಬ್ಬನ ಇತಿಹಾಸ ಮಾಡ್ಕೊಂಡೆ ನಾನು ಆಟ ಆಡ್ತಾ ಇರೋದು. ನೀವೇನು ಅನ್ಕೊಂಡಿದ್ದೀರಾ? ಆ ಶೆಡ್ಗಳನ್ನ ಎತ್ತಿಸ್ತೀನಿ. ಅವನು ಜಯಣ್ಣ ಗೊತ್ತು ನಾವೇನು ಅಂತ. ಹೆಚ್ಚಾಗಿ ಮಾತಾಡಕ್ ಹೋಗ್ಬೇಡ. ಅಲ್ಲಲೇ RR ನಗರದ MLA ಬಿಟ್ಟಿಲ್ಲ ನಾನು, ಮುನಿನ. ಇವನು ಜಾಂಡ ಆಂಧ್ರದಿಂದ ಬಂದಿರೋ ಇವನ್ ದರ್ಶನ್, ಅವನು ಕೆಳಗಡೆ ನಿಮ್ಗೆ ಕಿತ್ತೋಗಿರೋ ಫ್ಯಾನು, ಅದು ಕಿತ್ತೋಗಿರೋ ಶೆಡ್ಡು. ಲೇ ಶೆಡ್ಡಲ್ಲಿ ಮರ್ಡರ್ ಮಾಡಕ್ಕೂ 17 ಜನ ಬೇಕೇನೋ ಲೇ ಗಂಡುಗಳ. 17 ಜನ ಬೇಕೇನೋ ಒಬ್ಬನ ಒಡೆಯ ಸಾಯ್ಸಕ್ಕೆ? ಎಕ್ಕಡದಲ್ಲಿ ಹೊಡಿಬೇಕು ನನ್ನ ಮಕ್ಳ. ಅದನ್ನ ಶೆಡ್ ಹೇಳ್ಕೊಂತೀರಾ ನೀವು? ನಿಮ್ಮನ್ನ ನೇಣಿಗೆ ಹಾಕ್ಸ್ತೀನಿ ನಾನು. ಅವನ ದರ್ಶನ್ಗೆ ಕನ್ವಿಕ್ಷನ್ ಕೊಡ್ಸಿಲ್ಲ ಬೇರೆ ನನ್ನ ಮಕ್ಕಳ. ಹೋಗಿ ಶೆಡ್ ಹತ್ರಿಗೆ ಇವಾಗ ಇಕ್ಕತಾರೆ ಹಿಂದ್ಗಡೆಯಿಂದ ಪೊಲೀಸರು. ಲೇ ನಿಮ್ಮಂತ ಗಲೀಜ್ ನನ್ನ ಮಕ್ಕಳನ್ನ ಎಷ್ಟು ಜನ ನೋಡಿಲ್ಲ ನಾವು? ನೀವೇನ್ ಅವನು ಡಾನ, ಕಿತ್ತೋಗಿರೋ ಡಾನ ಮಲಗವನೆ ಆಸ್ಪತ್ರೆನಾಗ. ಅವನೊಬ್ಬ ಕಿತ್ತೋದನು, ನೀವು ಕಿತ್ತೋದನ್ ಶಿಷ್ಯ ಅಂದ್ರು. ಡಿ ಬಾಸ್ ಅಲ್ಲ, ಡ್ರಗ್ ಬಾಸ್ ಅವನು. ಎಚ್ಚರವಾಗಿರ್ರಿ. ಯಾವನ ಹತ್ರ ನಾವೇನ್ ತಿನ್ಬೇಕಾಗಿಲ್ಲ, ಅರ್ಥ ಆಯ್ತಾ? ಡಿ ಬಾಸ್ ಕನ್ನಡ ಇಂಡಸ್ಟ್ರಿಯಲ್ಲಿ ಬೆದರ್ಸಕ್ ಮಾಡ್ಕ ಅಂತ ಹೇಳವನನ್ನ ಅದನ್ನು ವಾಚ್ ಮಾಡ್ತಾ ಇದೀವಿ. ಯಾರ್ಯಾರಿಗೆ ಎದಕ್ಕೆ ಎಲ್ಲೆಲ್ಲಿ ಬೆದಕಿ ಹಾಕವನೆ, ಎಲ್ಲೆಲ್ಲಿ ಟ್ರಿಪ್ ಹಾಕವನೆ, ಯಾವ್ಯಾವ ಹುಡುಗಿಗಳಿಗೆ ಕಾಟ ಕೊಟ್ಟವನೆ, ಎಲ್ಲೆಲ್ಲಿ ಇವನು ಅವತಾರಗಳಾಡವನೆ, ಮನೆ ಬಿಟ್ಟು ಪಕ್ಕದ ಮನೆಗೆ ಯಾಕೆ ಹೋಗ್ತಾನೆ, ಸ್ಟಾರ್ ಹೋಟ್ಲಲ್ಲಿ ಬೆಳಿಗ್ಗೆ ಹೊತ್ತು ರಾತ್ರಿ ಹೊತ್ತಲ್ಲಿ ಶೆಡ್ಡು ಎಲ್ಲ ಗೊತ್ತೈತೆ ನಮ್ಗೆ. ಇವನು ಯೋಗ್ಯತೆ ಗೊತ್ತಿಲ್ಲ ನನಗೆ. ಜಾಂಡನ್ ತಗೊಂಬಂದು ಹೇಳ್ಕಣಕ್ಕೆ 5 ಸ್ಟಾರ್ ಬಾಳ ಮಾತ್ರ ಇವಂದು, ಫುಟ್ಪಾತ್ ಸ್ಟಾರ್ ಇವಂದು. ಇವನ್ ಶಿಷ್ಯಂದ್ರ ಅವ್ರೆ. ಲೇ ಶೆಡ್ಡ ಲೇ ನಾವು ನೋಡ್ದಿರೋದ ಫುಟ್ಪಾತ್ ಇಂದ ವಿಧಾನಸೌಧ ನೋಡಿದೀನಿ, ನಾನ್ ನೋಡ್ದಿದ್ದೇನೆ. ಲೇ ನಿನ್ನ ಆ ಪ್ರಥಮ್ ಹತ್ರ ಮಾಡಿದ್ರಲ್ಲ FR ನಾನು ಮಾಡಿಸ್ತೀನಿ. ಥ್ಯಾಂಕ್ ಯು. ಯಾವನೇ ಆಗಿರ್ಲಿ, ಕರ್ನಾಟಕದಲ್ಲಿ ಗುಂಡಾಯಿಸಮ್ ಮಾಡಿದ್ರೆ ಜೈಲೇ ಗತಿ. ಅವನ್ ದರ್ಶನ್ ಆದ್ರೂ ಅಷ್ಟೇ, ಅವನ್ ಶಿಷ್ಯಂದ್ರ ಆದ್ರೂ ಅಷ್ಟೇ. ನೀವೇನ್ ಸೆಡೆಗಳೇನೋ ನಾನು ಇನ್ನ ನ್ಯೂಸ್ 18 ಮೇಲೆ ಅಟ್ಯಾಕ್ ಮಾಡೋದು, ಅವನ ಬಿಗ್ ಬಾಸ್ ಪ್ರಥಮ ಮೇಲೆ ಅಟ್ಯಾಕ್ ಮಾಡಿದ. ಅವನ ದರ್ಶನಿಗೆ ಮತ್ತೆ ಜೈಲಿಗೆ ಹಾಕ್ಸಿಲ್ಲ ನೋಡ್ರಿ, ನಿಮ್ಗಿದೆ ರಿಟರ್ನ್ ಗಿಫ್ಟು. ಅವನು ಮತ್ತೆ ಜೈಲಿಗೆ ಕಳಿಸ್ತೀವಿ. ನಿಮ್ಮ ಜಾಂಡ ಮಕ್ಕನ್ ಏನೋ 11 ಸೈಜ್ ಬೂಟ್ ಹಾಕ ನಿಮ್ಮ ಯೋಗ್ಯತೆಗೆ ಗೂಂಡಾಗಳ. ನೀವೇನೋ ಅನ್ಕೊಂಡ್ಬಿಟ್ಟಿದ್ರ, ಸಿಕ್ಕಲ್ಲ ಅನ್ಕೊಂಡಿದ್ದೀರಾ? ಪೊಲೀಸರ ಕೈಲಿ ನಾನು ರುಚಿಸ್ತೀನಿ. ನಿಮ್ಮನ್ನ ಎತ್ತಾಕ್ಸ್ಕೊಂಡ್ ಬಂದಿಲ್ಲ, ಬಳೆ ಹಾಕ್ಸ್ಕೊಂಡು ಬೇಡಿ ಹಾಕ್ಸ್ಕೊಂಡು ಎತ್ತಾಕ್ಸ್ಕೊಂಡ್ ಬರ್ತೀನಿ. ಪ್ರಥಮ್ ಕೇಸು. ಓಕೆ, ಜಸ್ಟ್ ವೇಟ್. ಅವ್ನ ಫೋನ್ ರಿಸೀವ್ ಮಾಡ್ಲಿ. ಪ್ರಥಮ ನಿಮ್ಮ ಗಾನ ನಾನು ಬೇಡಿ ಹಾಕ್ಸ್ಕೊಂಡು ಪೊಲೀಸರಿಗೆಲ್ಲ ಎತ್ತಾಕ್ಸ್ಕೊಂಡ್ ಬಂದಿಲ್ಲ. ನೋಡೋಣ ಅವ್ನು ನಿಮ್ ಡಿ ಬಾಸ್ ಹೆಂಗ್ ಬಿಡಿಸ್ತೋ ನೋಡ್ತೀನಿ. ಅವನೇ ಜೈಲಾಗ ಅವನೇ ಜೈಲು, ಅವನೇ ಆಸ್ಪತ್ರೆ. ನಿಮ್ಮ ಯೋಗ್ಯತೆಗೆ ಎಲ್ ಬಿಡಿಸ್ತಾನೆ? ಅಲೇ
ಬೇಲೆ ಕಾರ್ ಸಂಸ್ಕೊಂಡ್ರಲ್ಲ ಏ ಶೆಡ್ ಸೆಕ್ಯೂರಿಟಿಗಳ ಮಕ್ಕಳ ಹೋಟ್ಲ್ ತಿಂತಾ ಇದ್ರೆ ಡಿ ಬಾಸ್ ಹೇಳ್ಬೇಕಲ್ಲ. ಯಾವ ಜಾಂಡಾ ಬಾಸ್ ಅವನು ಲೇ, ಯಾವ ಜಾಂಡಾ ಬಾಸ್ ಅವನ, ಯಾವ ಜಾಂಡಾ ಬಾಸ್ ಅವನ, ಡಿ ಬಾಸ, ಡ್ರಗ್ ಬಾಸ್ ಅವನ. ನಿಮ್ಮ ಗಾನ ನಾನು ಬೇಡಿ ಹಾಕ್ಸಿಲ್ಲ. ಇವತ್ತು ಅವ್ನು ಪ್ರಥಮ್ ಫೋನ್ ಎತ್ಲಿ, ಅವನ ಕೈಲಿ ಏನೋ ಕಂಪ್ಲೇಂಟ್ ಲಾಡ್ಜ್ ಮಾಡಿಸಿ ನಿಮಗ್ ಗಾನ ನಾನು ಲಾಟಿನಲ್ಲಿ ಒಡಿಸಿ ಬೇಡಿ ಹಾಕೊಂಡು ಎತ್ಕೊಂಬಂದಿಲ್ಲ. ನಾನು ಕೂಡ ವಕೀಲ್ ಸಾಬಲ್ಲ ಕಣಲಿ, ನಾನು ವಕೀಲ್ ಸಾಬಲ್ಲ. ಇನ್ನ ಜಾಂಡಾಗಳ ತಗೊಂಬಂದು ಬೂಟು 11 ಸೈಜು ಲಾಟಿ 1 ಮೀಟರ್ ಇರ್ತದೆ ಪೊಲೀಸವ್ರದ್ದು, 1 ಮೀಟರ್ ಲಾಟಿ ಬಿಟ್ರೆ ನನ್ನ ಮಗ ಅಪ್ಪ ಅಮ್ಮ ಜ್ಞಾಪಕ ಬರ್ಬೇಕು ನಿಮ್ಗೆ. ಹಂಗೆ ನಾನು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಪೊಲೀಸರ ಕೈಲಿ. ಬೇಡಿ ಹಾಕ್ಸ್ಕೊಂಡು ಎತ್ತಾಕೊಂಬಂದಿಲ್ಲ ಅಂತಂದ್ರೆ ನಾನು ವಕೀಲ್ ಸಾಬೆ ಅಲ್ಲ ಕಣ. ಅವ್ನ ಕಂಪ್ಲೇಂಟ್ ಅವ್ನು ಕೊಡಂಗಾಗ್ಲಿ. ನಿಮ್ಮ ಗಾನ ನಾನು ಟ್ರೀಟ್ಮೆಂಟ್ ಕೊಡ್ಸಿಲ್ಲ ಪೊಲೀಸವ್ರ ಕೈಯಲ್ಲಿ, ನನ್ನ ಹೆಸರು ವಕೀಲ್ ಸಾಬಲ್ಲ. ಗೆಟ್ ರೆಡಿ ಟು ಪರಪ್ ನಗ್ದಾರ. ಓಕೆ, ನೀವೇನು ಅನ್ಕೊಂಡ್ಬಿಟ್ಟಿದ್ರಲ್ಲ ಏಯ್ ಚಾಂಡಾಳ್ರ, ಗೂಂಡಾಗಳ, ಡ್ರಗ್ ಪೆಡ್ಲರ್ಗಳ, ಎಚ್ಚರವಾಗಿರಿ. ನನ್ನ ಬೂಟ್ ಸೈಜು 11.